ನಟಿ ಅನುಷ್ಕಾ ಶೆಟ್ಟಿಗೆ ಬೇಕು ಅಂದ್ರೆ 50 ಲಕ್ಷ ಮ್ಯಾನೇಜರ್ ಗುಟ್ಟು ರಟ್ಟು. ಬಹುಭಾಷಾ ನಟಿ ಆದಂಥ ಅನುಷ್ಕಾ ಶೆಟ್ಟಿ ಅವರ ಕಾಲ್ ಶೀಟ್ ಕೊಡಿಸುವುದಾಗಿ ನಂಬಿಸಿ ನಿರ್ಮಾಪಕರಿಗೆ 50 ಲಕ್ಷ ವಂಚಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಸುದ್ದಿ ಹಳೆಯದಾದರೂ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಮುನ್ನೆಲೆಗೆ ಬಂದಿದೆ. ಚಿತ್ರ ನಿರ್ಮಾಪಕ ಲಕ್ಷ್ಮಣ್ ಚೌರಿ ಅವರು ಮ್ಯಾನೇಜರ್ ಯಲ್ಲಾ ರೆಡ್ಡಿಯಿಂದ ಮೋಸ ಹೋಗಿದ್ದಾರೆ ಎಂದು ತಿಳಿದು ಬಂದಿದೆ. ವಿಶ್ವಕರ್ಮ ಕ್ರಿಯೇಷನ್ ಮುಖ್ಯಸ್ಥ ಹಾಗೂ ನಿರ್ಮಾಪಕ ಲಕ್ಷ್ಮಣ್ ಚಾರಿ ಅವರಿಂದ ಅನುಷ್ಕಾ ಮ್ಯಾನೇಜರ್ 51 ಲಕ್ಷ ಹಣ ಪಡೆದಿದ್ದಾರೆ ಎನ್ನಲಾಗಿದೆ. ಅನುಷ್ಕಾ ಮತ್ತು ಸಂಗೀತ ನಿರ್ದೇಶಕ ಮಣಿ ಶರ್ಮಾ ಡೇಟ್ಸ್ ಕೊಡಿಸುವುದಾಗಿ ಹೇಳಿ ನಿರ್ಮಾಪಕರಿಗೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಕೊನೆಗೂ ತಾವು ಮೋಸ ಹೋಗಿರುವುದನ್ನು ಅರಿತು ನಿರ್ಮಾಪಕರು ದೂರು ನೀಡಿದ್ದಾರೆ. ಅಲ್ಲದೆ ಹಲವು ಬಾರಿ ಬೆಂಗಳೂರಿಗೆ ಕರೆದೊಯ್ದು ಅನುಷ್ಕಾ ಅವರನ್ನು ಪರಿಚಯಿಸುವುದಾಗಿ ಹೇಳಿ ಮೋತಿ ಮಹಲ್ ಹೋಟೆಲ್ನಲ್ಲಿ ಹಲವರಿಗೆ ಪರಿಚಯ ಮಾಡಿಕೊಟ್ಟಿದ್ದರಂತೆ. ಕೊನೆಗೂ ಯಲ್ಲಾ ರೆಡ್ಡಿಯಿಂದ ತಮಗೆ ಮೋಸವಾಗಿದೆ ಎಂದು ತಿಳಿದು ನಿರ್ಮಾಪಕರು ನ್ಯಾಯಾಲಯಕ್ಕೆ ಪೊಲೀಸ್ ಠಾಣೆಗೆ ಮೆಟ್ಟಿಲೇರಿದ್ದು, ಈ ಹಿಂದೆ ಇದೇ ವಿಚಾರವಾಗಿ ಲಕ್ಷ್ಮಣ್ ಚೌರಿ ಅವರು ನಿರ್ಮಾಪಕರ ಮಂಡಳಿ ದೂರು ನೀಡಿದ್ದರು. ಯಲ್ಲಾ ರೆಡ್ಡಿಗೆ ನಿರ್ಮಾಪಕನ ಒಕ್ಕೂಟದ ಅಧ್ಯಕ್ಷಗೆ ಛೀಮಾರಿ ಹಾಕಿದ್ದರು. ಆದರೆ ಹಣ ವಾಪಸ್ ಬರದ ಕಾರಣ ಬಂಜಾರ ಹಿಲ್ಸ್ ಪೊಲೀಸರಿಗೆ ದೂರು ನೀಡಿದ್ದಾನೆ. ಆದರೆ ಇದಕ್ಕೂ ನಟಿ ಅನುಷ್ಕಾ ಶೆಟ್ಟಿಗೂ ಯಾವುದೇ ಸಂಬಂಧವಿಲ್ಲ ಎನ್ನಲಾಗುತ್ತಿದೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.